ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ ಜೊತೆಗೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದ್ ರೀತಿ ಅವರು ಚುನಾವಣೆ ಘೋಷಣೆ ಆದ ನಂತರದಲ್ಲಿ ಧಾರವಾಡ ಬಿಟ್ಟು ಆ ಕಡೆ ಕದಲೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ. ಅವರ ಪರಿಸ್ಥಿತಿನ ನೋಡ್ಕೊಂಡು ಏನೆಲ್ಲ ಯಾವ ರೀತಿ ಒಂದು ಕೆಲಸ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಚುನಾವಣೆ ಘೋಷಣೆ ಆದ ನಂತರದಲ್ಲಿ ನಿರಂತರವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರ ಸಂಚಾರವನ್ನ ಮಾಡ್ತಾ ಇದ್ದೀರಿ. ಸೊ ಈಗ ಮತದಾನ ಇವತ್ತು ಯಾವ ಹಂತದಲ್ಲಿದೆ, ಹೇಗ್ ನಡೀತಾ ಇತ್ತು, ನಿಮ್ಮ ಕೆಲಸ ಹೇಗ್ ನಡೀತಾ ಇತ್ತು, ಜೊತೆಗೆ ಇವತ್ತಿನ ಮತದಾರರಿಗೆ, ಹೊಸ ಮತದಾರರಿಗೆ ಆಗಿರ್ಬೋದು ಅಥವಾ ಒಂದಷ್ಟು ಜನ ವೋಟ್ ಹಾಕದೇ ಇರೋಂತವ್ರು ಇರ್ತಾರೆ, ಅಂತವ್ರಿಗೆ ಏನ್ ಸಂದೇಶ ಕೊಡಕ್ ಬಯಸ್ತೀರಾ? ಮೊದಲನೇದು, ಪ್ರತಿಯೊಬ್ಬರು ಹಕ್ಕಿದೆ, ದಯಮಾಡಿ ಮತದಾನ ಮಾಡಿ. ಯಾಕಂದ್ರೆ ನಿಮಗೆ ಬೇಕು, ನಿಮಗೆ ಈ ಒಂದು ಅವಕಾಶ ಇದೆ. ಅದಕ್ಕಾಗಿ ದಯಮಾಡಿ ಪ್ರತಿಯೊಬ್ಬರಿಗೆ ನೀವು ಹೋಗಿ ಮತದಾನ ಮಾಡಿ ಅಂತ ತಮ್ಮ ಮುಖಾಂತರ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಎರಡನೇದು, ಕಳೆದ 45 ದಿನಗಳಿಂದ ಈ ಭಾಗದಲ್ಲಿ ನಾನು ಬಹಳ ಹೆಚ್ಚಿನ ಪ್ರಮಾಣವಾಗಿ ನಾನು, ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರುಗಳು ಎಲ್ಲರೂ ಸಜ್ಜಾಗಿ ಸನ್ನದ್ಧರಾಗಿ ಕೆಲಸ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ, ಒಂದು UPA 1 UPA 2 ಸರ್ಕಾರ ಮಾಡಿರ್ತಕ್ಕಂಥ ನಮ್ಮ ಕಾರ್ಯಕ್ರಮಗಳು, ಎರಡನೇದು ನಮ್ಮ 5 ಗ್ಯಾರಂಟಿಗಳು, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ 2013-18 ಕಾರ್ಯಕ್ರಮಗಳು, ಅದರ ಜೊತೆಗೆ 10 ವರ್ಷದ ಪ್ರಧಾನಮಂತ್ರಿಯವರು ಸುಳ್ಳು ಹೇಳಿರ್ತಕ್ಕಂಥದ್ದು, ಇವೆಲ್ಲ ನಮಗೆ ಅಸ್ತ್ರವಾಗಿದ್ದಾವೆ. ಹಂಗಾಗಿ ನನಗೆ ವಿಶ್ವಾಸ ಇದೆ, ಕರ್ನಾಟಕದಲ್ಲಿ ಧಾರವಾಡನಲ್ಲಿ ಕೂಡ ಗೆಲ್ತೀವಿ. ಕರ್ನಾಟಕದಲ್ಲಿ ಸುಮಾರು 18ರಿಂದ 20 ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ. ನಾನು ಬರೀ ಧಾರವಾಡ ಅಲ್ಲ, ಬಳ್ಳಾರಿಗೆ ಹೋಗಿದ್ದೀನಿ, ಶಿವಮೊಗ್ಗಕ್ಕೆ ಹೋಗಿದ್ದೀನಿ, ಬಿಜಾಪುರ, ಬಾಗಲಕೋಟು, ಬೆಲ್ಗಾಮು ಎಲ್ಲ ಕಡೆ ಪ್ರವಾಸ ಮಾಡ್ಬಿಡ್ತೀನಿ, ಎಲ್ಲೆಲ್ಲಿ ನನಗೆ ಅವಕಾಶ ನನಗೆ ಸಿಕ್ತು ಹೋಗ್ಲಿಕ್ಕೆ. ಸೊ ಹಂಗಾಗಿ ನನ್ನ ಅಭಿಪ್ರಾಯದಲ್ಲಿ ಸುಮಾರು 18ರಿಂದ 20 ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ. ಈ ಎರಡನೇ ಹಂತದಲ್ಲಿ ನಡೀತಾ ಇರುವಂತಹ ಚುನಾವಣೆಗಳ 14 ಲೋಕಸಭಾ ಕ್ಷೇತ್ರಗಳೇನಿದಾವೆ, ಅದರಲ್ಲಿ ಕಾಂಗ್ರೆಸ್ ಪಾಲಿಗೆ ಎಷ್ಟು ಸಿಗಬಹುದು, ಎಷ್ಟು ಜಯ ಆಗ್ಬಹುದು ಸರ್? ಡಿಸ್ಟ್ರಿಕ್ಟ್ ವೈಸ್ ನನಗೆ ಇಂಥದೇ ಗೆಲ್ತೀವಿ ಅಂತದಂತ ಹೇಳಕ್ ಬರಲ್ಲ. ಬಟ್ ಹೈದರಾಬಾದ್ ಕರ್ನಾಟಕ ಡಿವಿಷನ್ ಅಲ್ಲಿ ಬಹುತೇಕ ನಾವೆಲ್ಲ ಗೆದ್ಬಿಡ್ತೀವಿ. ಸೆಂಟ್ರಲ್ ಕರ್ನಾಟಕ ಗೆಲ್ತೀವಿ. ಆ ಕಡೆ ಇವನ್ ಇಫ್ ಯು ಸಿ ಮೈಸೂರು ಭಾಗದಲ್ಲಿ ಮಂಡ್ಯ ಗೆಲ್ತಕ್ಕಂಥ ಸಾಧ್ಯತೆ ಇದೆ, ಮೈಸೂರು ಗೆಲ್ತಕ್ಕಂಥ ಸಾಧ್ಯತೆ ಇದೆ, ಚಾಮರಾಜನಗರ ಗೆದ್ದೇ ಗೆಲ್ತೀವಿ. ಈ ತರ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಸೊ ಅರೌಂಡ್ 18 to 20 ಸೀಟ್ಸ್ ಆಗ್ತದೆ. ಚುನಾವಣೆ ರಾಜ್ಯ ಸರ್ಕಾರದ ಸಾಧನೆಗಳು ಮತ್ತೆ ಕೇಂದ್ರ ಸರ್ಕಾರದ ಸಾಧನೆಗಳು ಅನ್ನುವಂತ ರೀತಿಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನೀಡಬೇಕಿತ್ತು. ಆದ್ರೆ ನೇಹಾ ಪ್ರಕರಣ ಇಲ್ಲಿ ಪೊಲಿಟಿಸೈಸ್ ಆಯ್ತು, ರಾಜಕೀಯವಾಗಿ ತಿರುವು ಪಡ್ಕೊಳ್ತು ಅನ್ನುವಂಥದ್ದು. ಅಲ್ಲ, ನೇಹಾ ಪ್ರಕರಣ ಯಾಕಷ್ಟು ರಾಜಕೀಯವಾಗಿ ಇಂಪಾರ್ಟೆನ್ಸ್ ಸಿಕ್ತಂತಂದ್ರೆ, ಅಲ್ಲಿ ಅದು ಕೊಲೆ ಮಾಡಿರ್ತಕ್ಕಂಥ ಒಬ್ಬ ಮುಸ್ಲಿಂ ಹುಡುಗ, ಅದೆಲ್ಲರಿಗೂ ಗುರ್ತಿರ್ತಕ್ಕಂಥದ್ದು. ಸೊ ಇದನ್ನ ಲಾರ್ಜರ್ ದನ್ ಲೈಫ್ ಅವ್ರು ಪಬ್ಲಿಸೈಸ್ ಮಾಡಿದ್ರು. ಇಂಥ ಹಲವಾರು ಪ್ರಕರಣಗಳು ಆದಂತ ಸಂದರ್ಭದಲ್ಲಿ ಅವ್ರ ವಿಷಯಗಳನ್ನ ಎತ್ತದಿಲ್ಲ. ಸೊ ಹಂಗಾಗಿ ಇದನ್ನ ಪೊಲಿಟಿಸೈಸ್ ಮಾಡಿದ್ರು. ನನಗೆಲ್ಲೋ ಮಲಗಿದ್, ನಾನು ಬೆಳಿಗ್ಗೆ ಬಂದು ನ್ಯಾಷನಲ್ ಮೀಡಿಯಾದವ್ರು ನನಗೆ ಇಂಟರ್ವ್ಯೂ ತಗೊಂಡ್ರು. ಅದನ್ನ ಒಂದು ಇನ್ಸಿಡೆಂಟ್ ಆಗಿ ತಗೊಳೋದ್ ಬದಲು ವೆರಿ ಬ್ಯಾಡ್ ಇನ್ಸಿಡೆಂಟ್, ಅದಾಗಬಾರ್ದು, ಅದನ್ನ ಇನ್ಸಿಡೆಂಟ್ ಆಗಿ ಕನ್ಸಿಡರ್ ಮಾಡಲ್ಲ ಅವರು. ಸೊ ಅದನ್ನ ಪೊಲಿಟಿಸೈಸ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾದಂತ ಇದೆ, ಅವರಿಗೆ ವ್ಯವಸ್ಥೆ ಇದೆ, ಸೊ ಸಪೋರ್ಟ್ ಸಿಗುತ್ತೆ. ಸೊ ಒಂದು ಸ್ಮಾಲ್ ಇಶ್ಯೂ ಇಂಟರ್ನ್ಯಾಷನಲ್ ಅವ್ರಿಗೆ ಒಯ್ತಕ್ಕಂಥ ಅವ್ರ ಹತ್ರ ಚಾಣಕ್ಷತೆ ಇದೆ, ಅವ್ರ ಬುದ್ಧಿವಂತರಿದ್ದಾರೆ, ಅದರ ಪಂಡಿತರು ಮಾಡಿದ್ದಾರೆ, PhD ಆಗಿದೆ, ಹಂಗಾಗಿ ಒಯ್ತಾರೆ. ಲಾರ್ಜರ್ ದನ್ ಲೈಫ್ ಇಶ್ಯೂ ಒಯ್ದರು. ಸೊ ರಾಜಕೀಯ ಲಾಭ ಪಡೀಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ. ಈಗ ನನ್ನ ಪ್ರಕಾರ ಜನರು ಪ್ರಜ್ಞಾವಂತರಾಗಿದ್ದಾರೆ. ಇದೇನು ಹೊಸದಾಗಲ್ಲ, BJP ಇರ್ತಾರೆ ಮಾಡ್ತಕ್ಕಂಥ ಕಳೆದ 30 ವರ್ಷದಿಂದ ಬರೀ ಇದನ್ನೇ ಮಾಡ್ಕೊಂಡು ಬಂದಾರೆ. ಅಧಿಕಾರದಲ್ಲಿ 10 ವರ್ಷ ಇದ್ದು ಇದನ್ನೇ ಮಾಡಿದ್ದಾರೆ. ಜನರು ಸ್ವಲ್ಪ ಎಚ್ಚೆತ್ತುಕೊಂಡು ನಾನು ಭಾವಿಸ್ತಿದ್ದೇನೆ. ಸೊ ಖಂಡಿತವಾಗಿ ನನ್ನ ನಂಬಿಕೆ ಇದೆ. ಅಬೌವ್ ಆಲ್ ದಿಸ್, ಅವ್ರ ಫಾದರ್ ಕೆಲವು ಸಂದರ್ಭದಲ್ಲಿ ಬಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಎನಿವೇ ಇಟ್ಸ್ ಲೆಫ್ಟ್ ಟು ಹಿಮ್. ಬಟ್ ಆಸ್ ಫಾರ್ as me, I am concerned, ಜನ ಅರ್ಥ ಮಾಡ್ಕೊಳ್ತಾರೆ. ಸೊ ಎಷ್ಟೇ BJP ಅವರು ಇದರಲ್ಲಿ ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಐ ಆಮ್ ಶೂರ್ ದಟ್ ಈ ಬಾರಿ ಜನರು ಧಾರವಾಡ ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತದೆ. ಸರ್, ಮತ್ತೊಂದು, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ಈಗ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ. ಆ ಒಂದು ಪ್ರಕರಣದಲ್ಲಿ ನಿನ್ನೆ ದೇವರಾಜೇಗೌಡರು ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. DK ಶಿವಕುಮಾರ್, ಶಿವರಾಮೇಗೌಡ ಮಾತನಾಡಿದ್ದಾರೆ ಅನ್ನುವಂತ ಆಡಿಯೋನ ಬಿಡುಗಡೆ ಮಾಡ್ತಾರೆ. ಇದರ ಹಿಂದೆ ಅವರ ಕೈವಾಡ ಇದೆ ಅನ್ನುವಂತ ಆರೋಪಗಳನ್ನ ಮಾಡ್ತಾರೆ. ಸರ್, ಇಲ್ಲ, ಅದು ನನಗೆ ಐ ಡೋಂಟ್ ನೋ. ಯಾಕಂದ್ರೆ ನನ್ನ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ಯಾರು ಯಾವ ರೀತಿ ಬಂದು ಪ್ರೆಸ್ ಸ್ಟೇಟ್ಮೆಂಟ್ ಮಾಡ್ತಾರೆ ಅದಕ್ಕೆ ನಾನು ಹೆಂಗ್ ಉತ್ತರ ಕೊಡಕ್ ಆಗೋದಿಲ್ಲ. ಸೊ ನಮ್ದೇನು ಸ್ಟ್ಯಾಂಡ್ ಇದೆ, ಯಾವಾಗ ಇದು ಪ್ರಕರಣ ಆಯ್ತು, ಯಾವಾಗ SIT ಆಯ್ತು, ಮುಖ್ಯಮಂತ್ರಿಗಳು SIT ಆದ ತಕ್ಷಣ ಆಲ್ರೆಡಿ ಕಾನೂನು ಪ್ರಕಾರ ಕ್ರಮ ತಗೊಳ್ತಾ ಇದೀವಿ. ಸೊ ಇದ್ರಲ್ಲಿ ಏನಿದೆ, ರಾಜ್ಯ ಸರ್ಕಾರ ಕೈ ಬಿಡ್ತು, ಕೇಂದ್ರ ಸರ್ಕಾರ ಮಾಡ್ತಾನೆ ಅನ್ನೋದಕ್ಕಿಂತ ಜಾಸ್ತಿ BJP ಅವ್ರದ್ದು ಮಾರಲಿಟಿ ಸ್ಟ್ಯಾಂಡ್ ಏನಿತ್ತು, ಯಾವಾಗ ಕೇಸ್ ರಿಜಿಸ್ಟರ್ ಆಯ್ತು, ರಿಜಿಸ್ಟರ್ ಆದ ತಕ್ಷಣನೇ ಡೆಲ್ಲಿಯಿಂದ ಹಳ್ಳಿವರೆಗೆ ಇರ್ತಕ್ಕಂಥ BJP ಲೀಡರ್ಗಳು ಯಾವ ರೀತಿ ಸ್ಟ್ಯಾಂಡ್ ತಗೊಂಡಿದ್ದು, ಏನ್ ಮಾತಾಡಿದಾರೆ ನೀವು ಯೋಚನೆ ಮಾಡಿ ನೋಡ್ರಿ. ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ಇದು 8-10 ವರ್ಷಗಳಿಂದನೂ ಕ್ಲಿಪ್ಪಿಂಗ್ಸ್ ಇತ್ತು,
ಸರ್ಕಾರನು ಕೂಡ ಬಂದು 1 ವರ್ಷ ಆಯ್ತು, ಸರ್ಕಾರ ಏನ್ ಕತ್ತೆ ಕಾಯ್ತಾ ಇತ್ತಾ ಅನ್ನುವಂತ ಪ್ರಶ್ನೆಯನ್ನ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾರೆ. ಅದು 8-10 ವರ್ಷದಿಂದ ಇತ್ತಂತ ಇವ್ರು ಹೇಳ್ತಾರ. ಆಯ್ತು, ಅಸ್ಯೂಮಿಂಗ್ಲಿ 8-10 ವರ್ಷದಿಂದ ಕಳೆದ 4 ವರ್ಷ ಸರ್ಕಾರ ಅವ್ರದೈತೆ. ಅಲ್ಲಿ ಬಿಜೆಪಿ ಸರ್ಕಾರ ಇಲ್ಲ, ಬೊಮ್ಮಾಯಿ ಸರ್ಕಾರ ಇಲ್ಲ. ಮತ್ತೆ ಇವ್ರೇನ್ ಕತೆ ಕಾಯ್ತಿದ್ರಂತ, ಇವ್ರು ಕುದುರೆ ಕಾಯ್ತಿದ್ರಂತ. ಅವಾಗ ಇವ್ರದ್ 4 ವರ್ಷದ ಸರ್ಕಾರ ಇತ್ತು, ಕೇಂದ್ರದಲ್ಲಿ 10 ವರ್ಷದಾಗ ಐತಿ. ಮೋದಿ ಸಾಹೇಬ್ರ ಮಕ್ಕಳಕ್ಕಿಂತ ಮುಂಚೆ ಎಲ್ಲ ನೋಡ್ತಾರಲ್ಲ ಇಡೀ ದೇಶದಾಗ ಏನಾಗ್ತದೆ ಹಿಂಗೆಲ್ಲ ಒಂದು ಡ್ಯಾಶ್ ಬೋರ್ಡ್ ಇದೆ ಅವ್ರ ಹತ್ರ. ಮೋದಿ ಸಾಹೇಬ್ರ ಡ್ಯಾಶ್ ಬೋರ್ಡ್ ಇಲ್ಲ, ಡ್ಯಾಶ್ ಬೋರ್ಡ್ ಇದೆ, ಎಲ್ಲ ನೋಡಿ ಮಲಗ್ತಾರೆ. ಮತ್ತೆ ಇಂಥವ್ರು ಹಂಗೆ ಹಿಡ್ಕೊಂಡ್ ಬಂದು ಅರೆಸ್ಟ್ ಮಾಡಿಸ್ಬಿಡೋಕತ್. ನಿಮ್ಗೆ 8-10 ವರ್ಷ ಇರ್ತಕ್ಕಂಥದ್ದು ಗುರ್ತಿರ್ತಕ್ಕಂಥದ್ದು, ನಿಮ್ಮ ಪಕ್ಷದ ಅಧ್ಯಕ್ಷರು ಲೆಟರ್ ಬರೀತಾರೆ ಇವ್ರು ಟಿಕೆಟ್ ಕೊಡ್ಬೇಡ್ರಿ ಅಂತ ಹೇಳಿ. ನೀವು ಹೋಗಿ ಫ್ಯಾಮಿಲಿ ಫೋಟೋ ತಕೊಂಡು ನೀವು ಹೋಗಿ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರ ಪರವಾಗಿ ಬಂದು ಭಾಷಣ ಮಾಡಿರಿ. ನಮ್ಮೇಲೆ ಯಾಕೆ ಬೈತೀರಿ? ನಿಮ್ ಸ್ಟ್ಯಾಂಡ್ ಏನಿತ್ತು ಆಯ್ತು ಬಿಡ್ರಿ. ಎರಡನೇದು, ಫಸ್ಟ್ ಇದು ಈ ಪ್ರಕರಣ SIT ಯಾವಾಗ ಕಾನ್ಸ್ಟಿಟ್ಯೂಟ್ ಹಾಕಿನ ಮುಂಚೆ ಒಂದ್ಸರಿ ರಿಜಿಸ್ಟರ್ ಆಯ್ತು. ರಿಜಿಸ್ಟರ್ ಆದ್ಮೇಲೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಏನ್ ಮಾತನಾಡಿದ್ದಾರೆ? ಕಂಡೆಮ್ ಮಾಡಂಗಲ್ಲ, ಕಂಡೆಮ್ ಯಾರಿಗೆ ಮಾಡ್ಬೇಕು? ಕಾಂಗ್ರೆಸ್ಸಿಗೆ ಬೈಬೇಕು ಅಲ್ರಿ. ಇದು ಆಗಿರ್ತಕ್ಕಂಥದ್ ಬಗ್ಗೆ ಮಾತನಾಡಿ ಫಸ್ಟ್. ಆಯ್ತು, ಸ್ಟೇಟ್ ಗೌರ್ಮೆಂಟ್ ಓಡೋಗಕ್ ಬಿಡ್ತಿ. ಹೆಂಗ್ರಿ ಸ್ಟೇಟ್ ಗೌರ್ಮೆಂಟ್ ಹೋಗ್ಬಿಡ್ತತೆ? ಏನ್ ಅವ್ರಿಗೆ ಫೋನ್ ಮಾಡಿ ಹೇಳ್ತೀವ ನೀವು ಓಡ್ರ ಅಂತ ಹೇಳಿ? ಆಮೇಲೆ ಕೇಂದ್ರ ಸರ್ಕಾರದ ಒಬ್ಬ ಸಚಿವರಾಗಿ ಈ ತರ ಮಾತನಾಡ್ತಕ್ಕಂಥದ್ದು ಏನ್ ಅವ್ರಿಗೆ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕೆ ಹಿಂಗ್ ಮಾತನಾಡ್ತಾರೆ? ನೀವು ಅವ್ರನ್ನ ಪ್ರಶ್ನೆ ಕೇಳ್ರಲ್ಲ, ಓಡ್ಲಿಕ್ಕೆ ನಿಮಗೆ ಡಿಪ್ಲೊಮೆಟ್ ಪಾಸ್ಪೋರ್ಟ್ ಯಾಕೆ ಕ್ಯಾನ್ಸಲ್ ಮಾಡ್ಲಿಲ್ಲ? ಲುಕ್ಔಟ್ ಸರ್ಕ್ಯುಲರ್ ಯಾಕೆ ಜಾರಿ ಮಾಡ್ಲಿಲ್ಲ? ನೀವು ಅವಾಗ ನಿಮ್ ಪಕ್ಷದ ಅಧ್ಯಕ್ಷನೇ ಲೆಟರ್ ಬರ್ದಾನೆ, ಅವಾಗ ಯಾಕೆ ಇನ್ವೆಸ್ಟಿಗೇಟ್ ಮಾಡಲಿಲ್ಲ? ನಿಮ್ ಪಕ್ಷದ ಅಧ್ಯಕ್ಷ ಪಬ್ಲಿಕ್ ಡೊಮೈನ್ ಆಗೈತೆ ಲೆಟರ್, ಅದಿಲ್ಲ ಅಂತ ಹೇಳ್ತಾರ ಅವರು. ನಿಮ್ ಅಧ್ಯಕ್ಷ ಪಬ್ಲಿಕ್ ಡೊಮೈನ್ ನಲ್ಲಿ ಲೆಟರ್ ಬರೆದು ಕಳಿಸಿದಾರೆ ನಿಮಗೆ, ನೀವ್ಯಾಕೆ ಇನ್ವೆಸ್ಟಿಗೇಟ್ ಮಾಡಲಿಲ್ಲ? ನಿಮಗೇನ್ ಪ್ರಾಬ್ಲಮ್ ಇತ್ತು? ಓಟ್ ಬೇಕಾಗಿತ್ತು, JDC ಅಲೈನ್ಸ್ ಬೇಕಾಗಿತ್ತು ಅಲ್ವಾ? ಮತ್ತೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ? ನೀವು ಕೇಳಲ್ವಾ ಈ ಪ್ರಶ್ನೆ ಅವರಿಗೆ? ದಯಮಾಡಿ ಹೋಗಿ ಕೇಳಿ. 8-10 ವರ್ಷ ಇತ್ತಂತ ನೀವ್ ಹೇಳ್ತೀರಿ, ಮತ್ತೆ ಬೊಮ್ಮಾಯಿ ಸರ್ಕಾರ ಇತ್ತಲ್ಲ 4 ವರ್ಷ, ನೀವೇನ್ ಮಾಡಿದ್ರಿ? ಈ ಪ್ರಶ್ನೆ ಅವ್ರಿಗೆ ಕೇಳ್ಬೋದಲ್ಲ ನೀವು? ಪ್ಲೀಸ್ ಗೋ ಅಂಡ್ ಆಸ್ಕ್ ಹಿಮ್, ಬಿಕಾಸ್ ಈ ಒನ್ ಹಿಮ್ಸೆಲ್ಫ್ ಇಸ್ ಟೆಲಿಂಗ್ ದಟ್ 8-10 ವರ್ಷದ ಓಲ್ಡ್ ಅಂತ. ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಸೊ 8 ವರ್ಷ ಹಿಂದೆ ಇದ್ದಾಗ ನೀವು ಕಳೆದ 4 ವರ್ಷ ನಿಮ್ದೇ ಸರ್ಕಾರ ಇತ್ತು, ಮತ್ತೆ ಅವಾಗ ಏನ್ ಮಾಡಿದ್ರಿ? ಸರ್, ಈಗ ದೇವರಾಜೇಗೌಡರು ಹೇಳ್ತಾರಂತದ್ದು SIT ಮೇಲೆ ನನಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ SIT ಅಧಿಕಾರಿ ಒಬ್ರು DK ಶಿವಕುಮಾರ್ ಅವರ ಹೆಸರು, ಸಿದ್ದರಾಮಯ್ಯ ಅವರ ಹೆಸರು ತನಿಖೆ ವಿಚಾರದಲ್ಲಿ ತರಬೇಡಿ ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ. ಹಂಗಾಗಿ CBIಗೆ ಕೊಡಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಮ ನಿಲುವೇನ್ ಸರ್? ಸರ್, ನಾವ್ ಯಾವಾಗ ನಾವು ಅಧಿಕಾರದಲ್ಲಿದ್ದಾಗ ಸುಮಾರು ಸಿದ್ದರಾಮಯ್ಯ ಸಾಹೇಬ್ರೆ ಮೊನ್ನೆ ಒಂದು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 5 ಪ್ರಕರಣಗಳನ್ನ CBI ಕೊಟ್ಟಿದ್ದೀವಿ. ನಮಗೆ CBI ಕೊಡ್ಲಾರ SIT ಕೊಟ್ಟಿದ್ದೇವೆ. ಮುಂದೆ ಡೆಫಿನೆಟ್ಲಿ ಸರ್ಕಾರ ಅದ್ರ ಪ್ರಕಾರ ಕ್ರಮ ತಗೊಳ್ತದೆ. ಇಫ್ ನೀಡೆಡ್ ಬಿ ಗೌರ್ಮೆಂಟ್ ವಿಲ್ ಟೇಕ್ ಅ ಡಿಸಿಷನ್. ನಿಮ್ ಮಾರಲಿಟಿ ಸ್ಟ್ಯಾಂಡ್ ಹೇಳ್ರಿ ಫಸ್ಟ್. CBI ಕೊಡ್ಬೇಕು, CBI ಕೊಡಬೇಡ, ಅದೆಲ್ಲ ಓಕೆ, ದಟ್ ಇಸ್ ಡೆಫಿನೆಟ್ಲಿ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್, ಇನ್ ಇಟ್ಸ್ ವಿಸ್ಡಮ್ ಗೌರ್ಮೆಂಟ್ ವಿಲ್ ಸಿ ವಾಟ್ ಇಟ್ ಹ್ಯಾಸ್ ಟು ಬಿ ಡನ್. ಬಟ್ ನಿಮ್ ಮಾರಲ್ ಸ್ಟ್ಯಾಂಡ್ ಏನು? ಆಮೇಲೆ ಈ ತರದ ಎಲ್ಲೆಲ್ಲ ಪ್ರಕರಣಗಳಾಗಿದ್ದಾವೆ, ಅದ್ರ ಬಗ್ಗೆ ಸ್ಟ್ಯಾಂಡ್ ಏನು? ಅದೇ ಹೇಳ್ದಲ್ಲ, NCRB ರಿಪೋರ್ಟ್ ಪ್ರಕಾರ 13,13,000 ಹೆಣ್ಮಕ್ಳು ಕಾಣೆಯಾಗಿದ್ದಾರೆ. ಇದ್ರ ಬಗ್ಗೆ ಸ್ಟ್ಯಾಂಡ್ ಏನು ಪ್ರಹ್ಲಾದ್ ಜೋಶಿ ಸಾಹೇಬ್ರದ್ದು? ಅಂದ್ರೆ ಇಡೀ ಪ್ರಕರಣದ ವಿಚಾರದಲ್ಲಿ ಸರ್ಕಾರ ಏನ್ ನಿಲುವನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಬಿಜೆಪಿಯ ನಿಲುವುಗಳನ್ನೇನು ಅಂತ ಮೊದಲು ಸ್ಪಷ್ಟಪಡಿಸಲಿ ಅನ್ನುವಂತ ಪ್ರಶ್ನೆಯನ್ನ ಸಚಿವ ಸಂತೋಷ್ ಲಾಡ್ ಅವರು ಆಡಿರುವಂತದ್ದು, ಕೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಹುಬ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.